ಶಿವಮೊಗ್ಗ ನಗರದ ಗೋಪಾಳದ ವಿಜಯನಗರದಲ್ಲಿ ನಾನು ಶಿವಮೊಗ್ಗ ವಿರೂಪಾಕ್ಷಿದ್ದೀನಿ. ಮಂಜುನಾಥ್ರವರ ಮನೆ ಹತ್ರ ಇದ್ದೀನಿ. ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷಿ ಈಗ ವಿಜಯನಗರದ 3ನೇ ಕ್ರಾಸ್ನಲ್ಲಿದ್ದೀನಿ. ಮಂಜುನಾಥ್ರವರು ನಮ್ಮ ಏರಿಯಾದರೆಯ ಅವರು ಇವತ್ತು ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಭಾಳ ದುಃಖದ ಸಂಗತಿ ನಮ್ಮ ಶಿವಮೊಗ್ಗದವರು ಎಲ್ಲರಿಗೂ. ನೋಡೋಣ ಬಂದು ಅವ್ರ ಮನೆ ಬಾಗಿಲಲ್ಲಿದ್ದೀನಿ. ಅಂದರೆ ನಮಗೆ ವಾಟ್ಸಪ್ನೊಳಗೆ ಬೆಳಗ್ಗೆ ತನಕ ಅವರೆಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಆರಾಮಾಗಿದ್ದೀವಿ. ಇವತ್ತು ಸಡನ್ ಆಗಿ ಸರ್ ಒಂದು ನಿಮಿಷ ಇದ್ದಾರೆ ಸರ್ ನಮ್ಮ ಫ್ಯಾಮಿಲಿ ಒಳಗೆ. ನಾನು ಪರ್ಸ್ನಲ್ ಆಗಿ ನಾವೊಂದು ಅವ್ರಿಗೆ ಒಂಚೂರು ಕೋಆರ್ಡಿನೇಷನ್ ಮಾಡಬೇಕಾಗಿದೆ ಸರ್. ಮಾಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಸ್ನೇಹಿತ ಮಂಜುನಾಥ್ರವರ ಮನೆಯಲ್ಲಿ ಎಲ್ಲರೂ ಸ್ನೇಹಿತರೆಲ್ಲ ಸೇರಿದ್ವಿ. ಅಲ್ಲಿಗೆ ಶಿವಮೊಗ್ಗದ MLA ಆಗಿರ್ತಕ್ಕಂಥ ಚನ್ನಬಸಪ್ಪನವರು ಬಂದು ಸಾಂತ್ವನ ಹೇಳಿದರು. ಅವ್ರ ಚಿಕ್ಕಮ್ಮ, ಮಂಜುನಾಥ್ರ ಚಿಕ್ಕಮ್ಮ ಅಲ್ಲಿದ್ದರು, ಉಪಸ್ಥಿತರಿದ್ದರು. ಅವ್ರ ನೆಂಟರೆಲ್ಲ ಸಂಬಂಧಿಕರೆಲ್ಲ ಅಪಾರ ಸಂಖ್ಯೆಯಲ್ಲಿದ್ದರು. ಭಾಳ ದುಃಖವನ್ನು ಎಲ್ಲರಿಗೂ ತಡ್ಕೊಳಕ್ಕಾಗಲಿಲ್ಲ. ಮಂಜುನಾಥ್ ಅವರ ಸಂಬಂಧಿ ಮಾಧವ್ ಇದ್ದರು, ನಮ್ಮ ಚನ್ನಬಸಪ್ಪನವರಿದ್ದರು. ಭಾಳ ಅಪಾರ ಸಂಖ್ಯೆಯಲ್ಲಿ ಎಲ್ಲ ಸ್ನೇಹಿತರೆಲ್ಲ ಸೇರಿದ್ವಿ. MLA ಅವರು ಸಾಂತ್ವನವನ್ನು ಹೇಳಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡೋದಕ್ಕೆ ಅಂತೇಳಿ ಬಂದರು. ಅಲ್ಲೇ ಆ ಕಡೆಯಿಂದ ಹೋಗಿ, ಆ ಕಡೆ ಚೂರು ಮುಂದೆ ಬನ್ನಿ ಸರ್. ಮುಂದೆ ಬನ್ನಿ, ಇನ್ನೂ ಚೂರು ಮುಂದೆ ಬನ್ನಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾಗಿರುವಂಥ ಮಂಜುನಾಥ್ ಶಿವಮೊಗ್ಗದವರು ಅವ್ರ ಮಗನ ರಿಸಲ್ಟ್ ಕೇಳಿ ಸಂತೋಷಪಟ್ಟಿದ್ರು ಇಡೀ ಫ್ಯಾಮಿಲಿ. 97% ತಗೊಂಡಿದ್ದಂಥ ವಿದ್ಯಾರ್ಥಿನ ಕರ್ಕೊಂಡು ಗಂಡ, ಹೆಂಡತಿ, ಮಗು 3 ಜನ ಒಟ್ಟಿಗೆ ಹೋಗಿದ್ದಾರೆ ಕಾಶ್ಮೀರ ನೋಡಲಿಕ್ಕೋಸ್ಕರ. ಆದರೆ ದೇವರ ಇಚ್ಛೆ ಏನಿತ್ತು ಗೊತ್ತಿಲ್ಲ ನನಗೆ. ಚೆನ್ನಿಯವ್ರು ಮಾತಾಡ್ತಿದ್ದೀವಿ. ಆದರೆ ಅವ್ರು ಹೋದವರು ಸಂತೋಷವನ್ನು ಪಡಲಿಕ್ಕೆ ಹೋದವರು ಇವತ್ತು ಇಡೀ ಶಿವಮೊಗ್ಗದಿಂದ ಇಡೀ ದೇಶಕ್ಕೆ ದುಃಖವನ್ನು. ಮಾಜಿ MLA ಆಗಿರ್ತಕ್ಕಂಥ ಪ್ರಶಾಂತ್ ಕುಮಾರ್ ಅವರು ಇದ್ದರು. ಅದ್ರ ಜೊತೆಗೆ ಶಿವಮೊಗ್ಗದ ಸಂಸದರಾದ ರಾಘವೇಂದ್ರ ಅವರು ಸಾಂತ್ವನ ಹೇಳೋದಕ್ಕೆ ಅಂತೇಳಿ ಮಂಜುನಾಥ್ ಮನೆಗೆ ಭೇಟಿಯನ್ನು ಕೊಟ್ಟಿದ್ದರು. ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿರ್ತಕ್ಕಂಥ ಮಂಜುನಾಥ್ ಅವರ ಸಂಬಂಧಿ ಮತ್ತು ನಮ್ಮ ಸ್ನೇಹಿತರು ಮಾಧವ್ ಇದ್ದಾರೆ. ಅವ್ರನ್ನ ಶಿವಮೊಗ್ಗ ವಿರೂಪಾಕ್ಷ ಮಾತನಾಡಿಸ್ತಾ ಇದ್ದೀನಿ. ನೋಡೋಣಂತೆ ಬನ್ನಿ. ಮೃತವಂತಿಯಾರೆ, ಅವ್ರ ಬಗ್ಗೆ ತಾವೇನು ಹೇಳ್ತೀರಾ? ಭಾಳ ಆತ್ಮೀಯರು ಮತ್ತು ನಮ್ಮ ಭಾವನ ಅಕ್ಕನ ಮಗ, ಭಾಳ ಪರಿಚಯ, ಬಹಳ ಒಂದು ಚುರುಕಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮುಂದುಗ್ಗಿ ಮಾಡ್ತಾ ಇರತಕ್ಕಂಥವ್ರು ನಮ್ಮ ಫ್ಯಾಮಿಲಿಯಲ್ಲಿ. ಈಗ ಅವರು ಮಗ ಸೈನ್ಸ್ನಲ್ಲಿ 97% ಬಂದಿದ್ದ ಅಂಥೇಳಿ, ಸೈನ್ಸಲ್ಲಿ 97% ಬಂದಿದ್ದ ಅನ್ನೋ ಸಂತೋಷಕ್ಕೋಸ್ಕರ ಜಮ್ಮು ಕಾಶ್ಮೀರದ ಟೂರಿಗೆ ಹೋಗಿದ್ದರು. ಈಗ ಒಂದು ವಾರದ ಕೆಳಗೆ ಅಲ್ಲೆಲ್ಲ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋ ಸುದ್ದಿ ನಾವೆಲ್ಲ ಟಿ ವಿನಲ್ಲಿ ನೋಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಯಾಕೆ ಇವರು ಅಲ್ಲಿ ಹೋದರು ಅನ್ನೋ ಒಂದು ಪ್ರಶ್ನೆನೂ ನಾವು ಕೇಳೋಕ್ಕೆ ಬಯಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಹೋಗೋದು ಬೇಡಿತ್ತು ಅಂತ ಹೇಳೋರು. ಈ ಸಂದರ್ಭದಲ್ಲಿ ಹೋಗಿದ್ರು. ಇವತ್ತು ಸಡನ್ನಾಗಿ ಟಿ ವಿ ನೋಡಿದಾಗ ಇಂಥ ಒಂದು ಶಾಕಿಂಗ್ ನ್ಯೂಸು. ಅವರು ಪಾನಿಪುರಿ ತಿಂತಿದ್ದಾಗ ಟೆರರಿಸ್ಟು ಗುಂಡಿಗೆ ಬಲಿಯಾಗಿದ್ದಾರೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಅವರ ಒಂದು ಪಾರ್ಥಿವ ಶರೀರವನ್ನು ಅವರ ಸ್ವಗೃಹಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೂ ಇಲ್ಲಿ ಈ ಜಿಲ್ಲಾಧಿಕಾರಿಗಳು, SP ಅವರು ಇರ್ಬೋದು, ಅವ್ರ ಮನೆಗೆ ಒಂದು ಪ್ರೊಟೆಕ್ಷನ್ ಕೊಡೋದ್ರ ಮೂಲಕ ಯಾವುದೇ ಥರದ ಒಂದು ಗೊಂದಲ ಇಲ್ಲದೆ ಅವ್ರದ್ದು ಅಂತ್ಯ ಸಂಸ್ಕಾರ ನಡೀಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಮಾಧವ್ ಮೂರ್ತಿ ಅಂತೇಳಿ. ನಾವು ನಮ್ಮ ಭಾವನ ಅಕ್ಕನ ಮಗ. ಓಕೆ, ಥ್ಯಾಂಕ್ ಯು. ನಾನು ಶಿವಮೊಗ್ಗ ವಿರೂಪಾಕ್ಷಿಯಲ್ಲಿ ವಿಜಯನಗರದಲ್ಲೇ ಇದ್ದೀನಿ. ಎಲ್ಲ ಮಂಜುನಾಥ್ ಎಲ್ಲ ನಮಗೆಲ್ಲ ಸ್ನೇಹಿತರು. ದೇವಸ್ಥಾನಗಳಿಗೆಲ್ಲ ಇಲ್ಲಿ ಬರ್ತಾಯಿದ್ರು. ಭಾಳ ದುಃಖ ತರ್ತಕ್ಕಂಥ ಸಂಗತಿ ಇದು.
ನಮ್ಮ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ, ಗೋಪಾಳಕ್ಕೆ ಭಾಳ ದುಃಖವನ್ನು ಉಂಟು ಮಾಡಿದೆ. ನಮಗೂ ಎಲ್ಲ ದುಃಖವನ್ನು ಉಂಟು ಮಾಡಿದೆ. ಭಾರಿ ಅಪಾರವಾದಂಥ ಬೇಜಾರಾಗ್ತಾಯಿದೆ. ಪಲ್ಲವಿ ಮೇಡಮ್ ಅವರು ಇಲ್ಲೆಲ್ಲ ತರಕಾರಿ ತರೋಕ್ಕೆಲ್ಲ ಬರೋರು, ದಿನಸಿ ತರೋಕ್ಕೆ ಬರೋರು. ನನಗಂತೂ ಭಾಳ ದುಃಖ ಆಗಿದೆ. ಸ್ನೇಹಿತರನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅವರಿಗೆ ಶಾಂತಿ ನೆಮ್ಮದಿ ಸಿಗಲಿ ಮಂಜುನಾಥ್ ಅವರಿಗೆ ಅಂತಲೇ ನಾನು ಎಲ್ಲ ಜನತೆಯೂ ಅವರಿಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ಕೇಳ್ತಾ ಇದ್ದೀನಿ.